ಈಗ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಕುರ್ಚಿಗಾಗಿ ಹಗ್ಗ ಜಗ್ಗಾಟದಲ್ಲಿ ಬಹಳ ತೀವ್ರ ಸ್ವರೂಪಕ್ಕೆ ಹೋಗಿದೆ. ಹೈಕಮಾಂಡು ಕೂಡ ಅಸಹಾಯಕ ಸ್ಥಿತಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಆಡಳಿತ ಅಂತೂ ಸಂಪೂರ್ಣ ಕುಸಿತೋಗಿದೆ. ರೈತರು ಕಂಗಾಲಾಗಿದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆ ಇಟ್ಟುಕೊಂಡಿದ್ದಾರೆ. ಯಾರು ಕೂಡ ಹಿಂದೆ ಸರಿಯುತ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಇದೇ ಥರ ನಡೆದರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂಥ ಸಾಧ್ಯತೆ ಇದೆ. ಏನು ಬೇಕಾದರೂ ಆಗ್ಬೋದು. ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ಅವರ ನಾಯಕರು ಇದನ್ನು ಬಗೆಹರಿಸೋದಕ್ಕೆ ಇವತ್ತು 2-3 ಸೂತ್ರಗಳನ್ನು ಬಿಟ್ಟರೂ ಕೂಡ ಇಬ್ಬರು ನಾಯಕರು ಅದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಹೀಗಾಗಿ ಅವರಿಬ್ಬರನ್ನ ಬಿಟ್ಟು ಬೇರೆ ಸೂತ್ರವನ್ನು ತಯಾರು ಮಾಡುವಂಥ ಸಾಧ್ಯತೆ ಇದೆ ಅಂತ ನನಗೆ ತಿಳಿದು ಬಂದಿದೆ. ಅದರಿಂದ ರಾಜ್ಯದ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಎರಡು ಕುದುರೆಗಳ ಜೊತೆಗೆ ಇನ್ನೊಂದು ಕಾಣದಿರುವಂಥ ಒಂದು ಕುದುರೆಯೂ ಕೂಡ ರೇಸಿಗೆ ಬಂದರೆ ಆಶ್ಚರ್ಯ ಇಲ್ಲ. ಯಾವ್ದು ಸರ್ ಅದು ಕುದುರೆ? ಯಾವ್ದು ಸರ್ ಹೇಳ್ತಾರೆ. ಇನ್ನು ಕೇಂದ್ರದಲ್ಲಿ ಚರ್ಚೆಗೆ ಬಿದ್ದಿತ್ತು. ಅಲ್ಲ, ಸೀರಿಯಸ್ ಆಗಿ ಹೇಳ್ತಾರೆ. ಹಂಗೆ ರಗಡ ಕುದುರೆ ಫೋಟೋದಾಗ 4-5 ಕಾಣ್ತಾವ. ಕರೆ ಓಡೋದು ಯಾವ ಫೋಟೋದಾಗಿರೋ ಓಡೋದಿಲ್ಲ. ಫೋಟೋದಾಗಿರೋ ಸರ್, ಈಗ ಈ ರಾಜಕೀಯ ವಿದ್ಯಮಾನಗಳನ್ನು ನೋಡ್ತಾ ಹೋದ್ರೆ ತಮ್ಗೇನಾದ್ರೂ ಮುಂದೆ ಈಗೇನೋ ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸುವಂಥದ್ದು ಏನಾದರೂ ಅನಿವಾರ್ಯತೆ ಬರುತ್ತೆ ಸರ್ ತಮ್ಮ ಪಕ್ಷಕ್ಕೆ? ಅದು ನೋಡ್ಬೇಕು. ಈಗ ಇನ್ನು 8ನೇ ತಾರೀಕುವರೆಗೂ ಇದೆ. ಇದೇ ಥರ ಮುಂದುವರೆದ್ರೆ ಖಂಡಿತವಾಗೂ ಅವಿಶ್ವಾಸ ಮಂಡನೆ ಮಾಡುವಂಥ ಒಂದು ಸಂದರ್ಭ ಬಂದರೂ ಆಶ್ಚರ್ಯ ಇಲ್ಲ. ಜಾರಕಿಹೊಳಿ ಹೇಳ್ತಾರೆ ಕುದುರೆ ವ್ಯಾಪಾರ ಮಾಡೋದು ಬಿಜೆಪಿ ಅವ್ರ ಕೆಲಸ, ನಾವು ಕಾಂಗ್ರೆಸ್ ನೋಡೋದಲ್ಲ ಅಂತ. ಅಲ್ಲಿ ಕಾಂಗ್ರೆಸ್ನವ್ರು ಯಾವಾಗಿಂದ ಪ್ರಾರಂಭ ಮಾಡಿದ್ದಾರೆ? 1969ರಿಂದನೇ ಪ್ರಾರಂಭ ಮಾಡಿದ್ದಾರೆ. ಅವಾಗಿನ್ನ ಜಾರಕಿಹೊಳಿ ಅವರು ಎಲ್ಲಿದ್ದರು? ರಾಜಕಾರಣದಾಗಿರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಇತಿಹಾಸವನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಮಹಾರಾಷ್ಟ್ರದ ಎಲ್ಲ ಶಾಸಕರನ್ನ ಇದೇ ಡಿ ಕೆ ಶಿವಕುಮಾರ್, ವಿಲಾಸರಾವ್ ದೇಶಮುಖ್ ಇಟ್ಕೊಂಡಿದ್ದು. ಸರ್, ಈಗ ಮೆಕ್ಕೆಜೋಳ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಬೊಟ್ಟು ಮಾಡಿದೆ. ಪ್ರಮುಖವಾಗಿ ಈಗ ಏನು ಎಥನಾಲ್ ಕೋಟಾವನ್ನ ಗುಜರಾತ್ ಆ ಭಾಗದಲ್ಲಿ ಹೆಚ್ಚಾಗಿ ಕೊಟ್ಟಿದೆ. ಕರ್ನಾಟಕ ಅಲ್ಲ, ಯಾವ ಕೋಟಾನು ಎಲ್ಲಿ ಹೆಚ್ಚು ಕೊಟ್ಟಿಲ್ಲ. 20% ಏನಿದೆ ಅದು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಲೈಸೆನ್ಸ್ಗಳು ಜಾಸ್ತಿ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಏನು ಕೋಟಾ ಇದೆ ಅದಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಆಗುತ್ತದ್ರಿಂದ ಸಮಸ್ಯೆ ಆಗಿದೆ. ಅದು ಒಂದು ಭಾಗ. ಸುಮ್ಮನೆ ಕೇಂದ್ರದ ಮೇಲೆ ಬಟ್ ಮಾಡಿ ತೋರಿಸುವಂಥದ್ದು ತಮ್ಮ ಜವಾಬ್ದಾರಿನ ನುಡಿಸ್ಕೊಳ್ಳೋದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಉದಾಹರಣೆಗೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ 10 ಲಕ್ಷ ಮೆಟ್ರಿಕ್ ಟನ್ ತೊಗೊಳ್ರಿ ಅಂತ. ಯಾಕೆ ತೊಗೊಳ್ಬಾರ್ದು? ಯಾಕೆ ಯಾವ ಏಜೆನ್ಸಿ ಫಿಕ್ಸ್ ಮಾಡಿಲ್ಲ? ಯಾಕೆ ಅದಕ್ಕೆ ಹಣ ಬಿಡುಗಡೆ ತಾವೇ ಆದೇಶ ಮಾಡಿ ಅದನ್ನು ಪಾಲನೆ ಮಾಡೋದಿಲ್ಲ ಅಂದರೆ ಹೆಂಗೆ? ಹೀಗಾಗಿ ತಮ್ಮ ಜವಾಬ್ದಾರಿಯನ್ನು ನುಣುಚಿಕೊಳ್ಳುವಂಥ ಪ್ರಯತ್ನ ಇವತ್ತು ಈ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ. ಈ ಮಹಾರಾಷ್ಟ್ರ ಆಗಿರ್ಬೋದು ಮತ್ತು ಬಿಹಾರ ತಮ್ಮ ಪಕ್ಷ ಇರತಕ್ಕಂಥ ಆಡಳಿತ ಇರತಕ್ಕಂಥಲ್ಲಿ MSP ತೆಗೆದಿಲ್ಲ, MSP ಇದು ಮಾಡಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಇಡೀ ದೇಶಕ್ಕೆ MSP ಪ್ರಶ್ನೆ ಇಲ್ಲ. ಕೇಂದ್ರಕ್ಕೆ ನಿಯೋಗವನ್ನು ಬಿಜೆಪಿ ಅಂತ ಶಿವಾನಂದ ಪಾಟೀಲ್ ಅಲ್ಲ, ಎದಕ್ಕೆ ನೀವು ಹೋಗ್ಬೇಕು? ನೀವು ಮಾಡೋ ಕೆಲಸಕ್ಕೆ ಅಲ್ಲಿಗೆ ನೀವು ಮಾಡಲಿಲ್ಲ. ನಾನು ಅವ್ರ ಜಾಗದಲ್ಲಿ ಇದ್ರೆ ಪ್ರಾರಂಭ ಮಾಡ್ತೇನೆ.